ಬೆಂಗಳೂರಿನ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮೊಬೈಲ್ ಕದೀಮರನ್ನ ಹೆಡೆಮುರಿ ಕಟ್ಟಿದ್ದಾರೆ ಸಿಸಿಬಿ ಪೊಲೀಸರು. ಮೊಬೈಲ್ ಎಗರಿಸ್ತಾ ಇದ್ದ 42 ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. 3 ಕೋಟಿಗೂ ಅಧಿಕ ಮೌಲ್ಯದ ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಲಾಗಿದೆ. ಒಂದೆರಡಲ್ಲ 1949 ಮೊಬೈಲ್ ಫೋನ್ಗಳನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕಳ್ಳರಿಂದ ಕೇವಲ 6 ಮಂದಿ ಖದೀಮರಿಂದ 450 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಮೊಬೈಲ್ ಕಳ್ಳತನದ ಕೇಸ್ ದಾಖಲಾಗಿರುತ್ತೆ. ಇದರ ಬೆನ್ನತ್ತಿರುವಂತಹ ಸಿಸಿಬಿ ಪೊಲೀಸರು ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ. 1000ಕ್ಕೂ ಅಧಿಕ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಮೌಲ್ಯ 3 ಕೋಟಿಗೂ ಅಧಿಕ. ಇವ್ರು ಹೆಂಗೆಲ್ಲ ಕಳ್ಳತನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅವರ ಪ್ಲಾನಿಂಗ್ ಗಳನ್ನ ನೋಡಿದ್ರೆ ನಿಜಕ್ಕೂ ಶಾಕ್ ಅನ್ಸುತ್ತೆ. ಒಬ್ರು ಕಾಲ್ ಮಾಡಿದ್ರೆ ನಿಮ್ಮ ಮೊಬೈಲ್ ಕಳೆದೋಯ್ತು ಅಂತ ನೀವು ಕಾಲ್ ಮಾಡಿದ್ರೆ ಮೊಬೈಲ್ ರಿಂಗ್ ಆಗಬಾರ್ದು, ಆ ರೀತಿಯಾಗಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ಕಳ್ಳರು ಹೇಗೆ ನಾವು ಕಳ್ಳತನ ಮಾಡ್ತಾ ಇದ್ವಿ ಅನ್ನುವಂಥ ಸತ್ಯವನ್ನ ಬಾಯಿ ಬಿಟ್ಟಿದ್ದಾರೆ. ಬಸ್ನಲ್ಲಿ ಒಟ್ಟಿಗೆ ಬರ್ತಾ ಇರ್ತಾರೆ 5-6 ಜನ. ಪ್ರಯಾಣಿಕರ ಗಮನನ ಬೇರೆ ಕಡೆ ಸೆಳೀತಾರೆ. ಆನಂತರ ಮೊಬೈಲ್ ಕಳ್ಳತನ ಮಾಡ್ತಾರೆ. ಒಬ್ಬರಿಂದ ಒಬ್ಬರಿಗೆ ಮೊಬೈಲ್ ಅನ್ನ ಶಿಫ್ಟ್ ಮಾಡ್ತಾರೆ. ಆ ನಂತರದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು, ಫಾಯಿಲ್ ಪೇಪರ್, ಅದರಲ್ಲಿ ಮೊಬೈಲ್ ಅನ್ನ ಸುತ್ತಾರೆ. ಆಗ ಮೊಬೈಲ್ ನಾಟ್ ರೀಚಬಲ್ ಅಂತ ಬರುತ್ತೆ, ಅಥವಾ ಸ್ವಿಚ್ ಆಫ್ ಅಂತ ಬರುತ್ತೆ, ಕನೆಕ್ಟ್ ಆಗಲ್ಲ. ಸೊ ಈ ರೀತಿಯಾಗಿ ಐಡಿಯಾ ಮಾಡ್ತಾ ಇದ್ರು. ಕಳ್ಳರನ್ನ ವಿಚಾರಣೆ ನಡೆಸಿದಂತ ಸಂದರ್ಭ ಕಾಕಿ ಮುಂದೆ ಇದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ. ಈಗ ಒಬ್ರು ಮೊಬೈಲ್ ಕಳ್ಳತನ ಆಗುತ್ತೆ ಬಸ್ನಲ್ಲಿ, ಇನ್ನೊಬ್ರು ಮೊಬೈಲ್ ಇಂದ ಕಾಲ್ ಮಾಡಿದಾಗ ಕನೆಕ್ಟ್ ಕೂಡ ಆಗಲ್ವಲ್ಲ, ರಿಂಗ್ ಕೂಡ ಆಗಲ್ವಲ್ಲ, ಇದೆಲ್ಲ ಹೆಂಗೆ ಅಂತ ಕೇಳಿದಾಗ ಬಾಯ್ ಬಿಟ್ಟಿದ್ದಾರೆ. ಒಬ್ರಿಂದ ಒಬ್ರಿಗೆ ಮೊಬೈಲ್ ಅನ್ನ ಶಿಫ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು ಬಸ್ನಲ್ಲಿ 5-6 ಜನ ಹತ್ತುತ್ತಾ ಇದ್ರು ಕಳ್ಳರು, ಕೈ ಬದಲಾಯಿಸ್ತಾ ಇದ್ರು. ಆ ನಂತರದಲ್ಲಿ ಫಾಯಿಲ್ ನಲ್ಲಿ ಮೊಬೈಲ್ ಅನ್ನ ಸುತ್ತಿಡ್ತಾ ಇದ್ರು. ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಹೇಗೆ ಇವರ ಪ್ಲಾನ್ಗಳು ನಡೆಯುತ್ತೆ ಏನು ಅನ್ನೋದನ್ನು ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ಸಿಸಿಬಿ ಪೊಲೀಸರು ಖತರ್ನಾಕ್ ಮೊಬೈಲ್ ಗಳ್ಳರನ್ನ ವಶಕ್ಕೆ ಪಡೆದಿರುವಂಥದ್ದು. 6 ಜನರನ್ನ ಬಂಧಿಸಿ ಅವರಿಂದ 450 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಓಪೋ, ಸ್ಯಾಮ್ಸಂಗ್, ರೆಡ್ಮಿ, ರಿಯಲ್ಮಿ ಸೇರಿದಂತೆ ವಿವಿಧ ಕಂಪನಿಯ ಹೈಟೆಕ್ ಮೊಬೈಲ್ಗಳೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಆರೋಪಿಗಳು ಜನಸಂದಣಿ ಇರುವಂತಹ ಪ್ರದೇಶವನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ BMTC ಬಸ್ ಅನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ಮೊಬೈಲ್ ಫೋನ್ ಕಳ್ಳತನ ಮಾಡಿ ಆನಲ್ಲೇ ಇದ್ರೂ ಕೂಡ, ಬಸ್ಸಲ್ಲಿ ಇದ್ರೂ ಕೂಡ ಯಾರು ಮೊಬೈಲ್ ಮೊಬೈಲನ್ನು ಕಳ್ಕೊಂಡಿರ್ತಾರೆ ಅವರು ತನ್ನ ನಂಬರ್ಗೆ ಫೋನ್ ಮಾಡುವಂಥ ಸಂದರ್ಭದಲ್ಲಿ ಅದು ರೀಚ್ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಇವರು ಒಂದು ಉಪಾಯವನ್ನು ಕೂಡ ಬಳಸ್ತಾ ಇದ್ರು. 4-5 ಜನರು ಒಟ್ಟಿಗೆ ಬಸ್ ಹತ್ತುತ್ತಾರೆ. ಬಸ್ ಹತ್ತಿದ ಬಳಿಕವಾಗಿ ಮೊಬೈಲನ್ನು ಒಬ್ಬರಿಂದ ಒಬ್ಬರು ಸ್ನ್ಯಾಚ್ ಮಾಡಿ ಕೊಡ್ತಾರೆ. ಒಂದು ವೇಳೆ ಯಾರು ಅವರ ಬಳಿಗೆ ಸಿಕ್ಕಿಲ್ಲ, ಮೊಬೈಲನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ಅಲ್ಯೂಮಿನಿಯಂ ಫಾಯಿಲ್ ಅನ್ನು ಬಳಸ್ತಾರೆ. ಈ ಅಲ್ಯೂಮಿನಿಯಂ ಫಾಯಿಲ್ ಯಾವ ರೀತಿ ಬಳಸ್ತಾರೆ ಅಂದರೆ, ಅವರು ಮೊದಲೇ ಒಂದು ಮೊಬೈಲ್ ಫೋನ್ ಎಷ್ಟಾಗುತ್ತೆ ಅಷ್ಟಕ್ಕೆ ಡೆಮೋವನ್ನು ಮಾಡಿಟ್ಕೊಳ್ತಾರೆ. ಡೆಮೋ ಮಾಡಿ ಇಟ್ಟಂಥ ಸಂದರ್ಭದಲ್ಲಿ ನನ್ನ ಮೊಬೈಲ್ ಈಗ ಆನಲ್ಲಿದೆ, ಈಗ ಗಮನಿಸ್ತಾ ಇರ್ಬೋದು, ನೆಟ್ವರ್ಕ್ ಇನ್ನೂ ಕೂಡ ಆನಲ್ಲಿದೆ. ಈ ರೀತಿಯಾಗಿ ಆನಲ್ಲಿದ್ದಂತಹ ಫೋನನ್ನು ಅಲ್ಯೂಮಿನಿಯಂ ಫಾಯಿಲ್ ಏನಿದೆ ಇದರ ಒಳಗಡೆ ಹಾಕ್ತಾರೆ. ಈ ರೀತಿ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿ ಆ ಬಳಿಕವಾಗಿ ಮೊಬೈಲಲ್ಲಿ ಇಟ್ಕೊಳ್ತಾರೆ. ಅಂದರೆ ಫೋಲ್ಡ್ ಅಲ್ಲಿ ಬಸ್ಸಲ್ಲಿ ಮಾಡೋದಿಲ್ಲ ಅವರು, ಹಾಗಾಗಿ ಮೊದಲೇ ಎಲ್ಲವನ್ನೂ ಕೂಡ ರೆಡಿ ಇಟ್ಟಿರ್ತಾರೆ ಒಂದು ಮಾಡೆಲ್ ರೀತಿಯಲ್ಲಿ. ಈ ಬಳಿಕವಾಗಿ ಈಗ ನನ್ನ ನಂಬರ್ ಆನ್ ಇದೆ, ನನ್ನ ನಂಬರ್ಗೆ ಈಗ ಕರೆ ಮಾಡುವಂಥ ಕೆಲಸವನ್ನು ನಾನೀಗ ಮಾಡ್ತೀನಿ. ಅಂದರೆ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ, ಯಾಕಂತಂದರೆ ಅಷ್ಟು ಪ್ಲ್ಯಾನ್ ಆಗಿ ಖದೀಮರು ಈ ರೀತಿಯಾಗಿ ಮೊಬೈಲನ್ನು ಸ್ನ್ಯಾಚ್ ಮಾಡ್ತಾಯಿದ್ರು. ಈಗ ಮೊಬೈಲನ್ನು ಲೌಡ್ ಸ್ಪೀಕರಲ್ಲಿ ಇಟ್ಟಿದ್ದೀನಿ, ಗಮನಿಸ್ಬೋದು. ನನ್ನ ಫೋನ್ ಆನಲ್ಲೇ ಇದೆ, ಅದನ್ನು ಅಲ್ಯೂಮಿನಿಯಂ ಫಾಯಿಲಲ್ಲಿ ಸುತ್ತಿ ಇಡಲಾಗಿದೆ. ಹೀಗಿದ್ರೂ ಕೂಡ ಮೊಬೈಲ್ ರೀಚ್ ಆಗೋದಿಲ್ಲ, ಯಾಕಂದರೆ ಮೊಬೈಲ್ ಆನ್ ಇದ್ರೂ ಕೂಡ ಅದು ಜಾಮ್ ಆಗುತ್ತೆ. ಇನ್ನೊಂದಂದರೆ, ಸಪೋಸ್ ಯಾರಾದರೂ ಮೊಬೈಲನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಬೇರೆಯವರ ನಂಬರಲ್ಲಿ ಫೈಂಡ್ ಮೈ ಫೋನ್ ಅಂತ ಹೇಳಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದರಲ್ಲಿ ನಂಬರ್ ಹಾಕೋದು ಕೂಡ ಗೊತ್ತಾಗುತ್ತೆ. ಆದರೆ ಅಲ್ಯೂಮಿನಿಯಂ ಫಾಯಿಲನ್ನು ಸುತ್ತಿದ್ದಂಥ ಸಂದರ್ಭದಲ್ಲಿ ಅದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ಗಮನಿಸ್ಬೋದು, ನನ್ನ ಫೋನ್ ಈಗ ಆನಲ್ಲಿದೆ, ಅದನ್ನು ಕರೆ ಮಾಡುವಂಥ ಕೆಲಸವನ್ನು ಕೂಡ ನನಗೆ ಮಾಡ್ತಾ ಇದ್ದೀನಿ. ಅದರ ಸದ್ಯಕ್ಕೆ ಒಂದು ಬೀಪ್ ಸೌಂಡ್ ಬರ್ತಾ ಇದೆ. ಈ ರೀತಿಯಾಗಿ ಆಸಾಮಿಗಳು ಮೊಬೈಲ್ ಅನ್ನ ಜನಸಂದಣಿ ಇರುವಂತಹ ಯಾವ ನಂಬರ್ಗೆ ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವಿರೋ ಅದು ಈಗ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ನೋಡಿದ್ರಲ್ಲ, ಈ ರೀತಿಯಾಗಿ ಅಲ್ಯೂಮಿನಿಯಂ ಫಾಯಿಲ್ ಸುತ್ತಿದ ಬಳಿಕವಾಗಿ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣವಾಗಿ ಜಾಮ್ ಆಗುತ್ತೆ. ಆದರೆ ಅದು ರಿಂಗ್ ಆಗೋದಿಲ್ಲ. ಇದೀಗ ಫೋಲ್ಡ್ ಓಪನ್ ಮಾಡಿದ ನಂತರದಲ್ಲೂ ಕೂಡ ನಾನು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ. ನೋಡಿ, ಫೋಲ್ಡ್ ಮಾಡಿದ ನಂತರದಲ್ಲಿ ಕರೆ ಒಂದು ಬರ್ತಾ ಇದೆ.
ಅದು ಓಪನ್ ಮಾಡಿದ ನಂತರದಲ್ಲಿ ಕರೆ ಒಂದು ಬರ್ತಾ ಇದೆ. ಅಲ್ಯೂಮಿನಿಯಂ ಸುತ್ತಿದ ಬಳಿಕ ಅದು ಸಂಪೂರ್ಣವಾಗಿ ನೆಟ್ವರ್ಕ್ ಜಾಮ್ ಆಗುತ್ತೆ. ಅದನ್ನು ಓಪನ್ ಮಾಡಿದ ನಂತರದಲ್ಲಿ ಮತ್ತೆ ನೆಟ್ವರ್ಕ್ ಆಕ್ಟಿವ್ ಆಗುತ್ತೆ. ಈ ರೀತಿಯಾಗಿ ಆರೋಪಿಗಳು ಕಳ್ಳತನವಾದ ಒಂದು ಕೃತ್ಯವನ್ನು ನಡೆಸ್ತಾ ಇದ್ರು. ಅಂಥ 6 ಜನ ಆರೋಪಿಗಳನ್ನು ಸದ್ಯಕ್ಕೆ ಬಂಧನ ಮಾಡಿರುವಂಥದ್ದು ಸಿಸಿಬಿ ಪೊಲೀಸರು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಜಪಾಜಿ ನಾಯ್ಕ್, TV9 ಬೆಂಗಳೂರು.